ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಬೇಡ, ಬೇಡಮ್ಮ. ಈ ಸಂದೇಶ ಎಲ್ಲಿ ಹೋದ? ನಿನ್ನ ಮೇಲೆ ಗುಂಡು ಹಾರಿಸಿದ್ಯಾರು? ಅಳಬೇಡ. ಗುಂಡು ಹಾರಿಸಿದ್ದು ಯಾರು ಅಂತ ಹೇಳಿದ್ರೆ ಸಾಕು, ನಾವು ಅವರಿಗೆ ಶಿಕ್ಷೆ ಕೊಡಿಸ್ತೀವಿ. ನಮ್ಮಪ್ಪನೇ. ಅವ್ರ ಜೊತೆ ಬೇರೆ ಯಾರಿದ್ರು? ಊರಿನ ಜನ ಇದ್ರು. ನಾನು ಅವ್ರನ್ನ ಯಾರನ್ನೂ ಬಿಡೋದಿಲ್ಲ, ಜೈಲಿಗೆ ಹಾಕ್ತೀನಿ. ನೀನು ನಿನ್ನ ಆರೋಗ್ಯ ನೋಡ್ಕೊ. ಈಗೇನೂ ತೊಂದರೆ ಇಲ್ಲ, ನೀವು ಇವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು. ಸರಿ ಭೀಮಾಬಾಯಿ, ನಾನು ವ್ಯವಸ್ಥೆ ಮಾಡ್ತೀನಿ. ನನ್ ಪ್ರಜ್ಞೆ ತಪ್ಪಿದ್ದಾಗ ನನ್ನ ಅಪ್ಪ ಅಮ್ಮ ನನ್ನ ನೋಡಕ್ ಬಂದಿದ್ರ? ಇಲ್ಲ, ನಿಮ್ಮಪ್ಪ ಈಗ ಜೈಲಲ್ಲಿದ್ದಾರೆ. ಅವ್ರನ್ನ ಪೊಲೀಸರು ಕರ್ಕೊಂಡು ಹೋದ್ರು. ನಿಧಾನ. ಪೊಲೀಸರು ಏನ್ ಮಾಡೋಕ್ ಸಾಧ್ಯ? ನನ್ನಪ್ಪ ಅನ್ನಿಸ್ಕೊಂಡಿರೋರ್ಗೆ ನನ್ ಮನ್ಸು ಅರ್ಥನೇ ಆಗ್ಲಿಲ್ವಲ್ಲ. ನಮ್ಮಪ್ಪ ಒಂದ್ ಕಾಲದಲ್ಲಿ ನಾನ್ ಖುಷಿಯಾಗಿರ್ಲಿ ಅಂತ ಏನ್ ಬೇಕಾದ್ರೂ ಮಾಡ್ತಿದ್ರು. ಅವಾಗ ನಂಗೆ ನಿಂಬೆ ಹುಳಿ ಪೆಪ್ಪರ್ಮೆಂಟ್ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ನಾನು ಯಾವಾಗಾದ್ರೂ ಹತ್ರ ಮಧ್ಯರಾತ್ರಿ ಆದ್ರೂ ಸರಿ ನಮ್ಮಪ್ಪ ಹೋಗೋದನ್ನ ತಗೊಂಡ್ ಬರ್ತಿದ್ರು. ಅಮ್ಮ ಏನಾದ್ರೂ ಬೈದ್ರೆ ಅಪ್ಪ ಹೇಳ್ತಿದ್ರು, ನಮ್ ರಾಣಿ ಪುಟ್ಟಿ ಅಳೋದನ್ನ ನನಗ್ ನೋಡಕ್ ಇಷ್ಟ ಇಲ್ಲ ಅಂತ. ಆದ್ರೆ ಇವತ್ತು ಅವರೇ ನನ್ನ ಸಾಯಿಸಕ್ ನೋಡಿದ್ರು, ನನ್ನ ನೋಡಕ್ಕೂ ಬಂದಿಲ್ಲ. ಅವರು ನನ್ ಮೇಲೆ ಗುಂಡ ಹಾರಿಸಿ ಪುಣ್ಯ ಕಟ್ಕೊಂಡ್ರ? ನಮ್ ಕಳ್ಳು ಬಳ್ಳಿ ಸಂಬಂಧ, ಪ್ರೀತಿ, ವಾತ್ಸಲ್ಯ ಇವೆಲ್ಲ ಮುಗ್ದು ಹೋಯ್ತಾ? ಇಲ್ಲ, ಹಾಗೆಲ್ಲ ಹೇಳ್ಬೇಡಿ. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದ್ಕೋಬೇಡಿ. ಎಲ್ಲ ಅಪ್ಪ ಅಮ್ಮಂದ್ರು ಅವ್ರ ಮಕ್ಕಳನ್ನ ಪ್ರೀತಿಸ್ತಾರೆ. ಆದ್ರೆ ಈ ಸಮಾಜ ಹೀಗಿರೋದ್ರಿಂದ ಅವ್ರ ಸಮಾಜಕ್ಕೆ ಹೆದರ್ಕೊಂಡ್ ಬದುಕಬೇಕಾಗುತ್ತೆ. ಆಗ ಪ್ರೀತಿ ಇದ್ರೂ ತಪ್ಪು ಮಾಡ್ತಾರೆ. ಅದಂತೂ ಗೊತ್ತಿಲ್ಲ. ಆದ್ರೆ ನನ್ನ ಜೀವನದಲ್ಲಿ ನಂಗೆ ಎಲ್ರಿಗಿಂತ ಜಾಸ್ತಿ ಕಷ್ಟ ಏನಾದ್ರೂ ಕೊಟ್ಟಿದ್ರೆ ಅದು ನನ್ನ ಸ್ವಂತ ಅಪ್ಪ ಅಮ್ಮನೇ. ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊ. ನಿಮ್ ಗಂಡ ನಮ್ ಜನಕ್ಕೋಸ್ಕರ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಆ ಕೆಲಸ ಅರ್ಧಂಬರ್ಧ ಆಗಿದೆ. ಈಗ ನೀವು ಅದನ್ನ ಪೂರ್ತಿ ಮಾಡಿ. ಯಾಕಂದ್ರೆ ಎಲ್ಲ ಹೆಂಡತಿರೂನು ಗಂಡ ಅರ್ಧಕ್ಕೆ ನಿಲ್ಸಿರೋ ಕೆಲಸನ ಪೂರ್ತಿ ಮಾಡಬೇಕು. ಎಲ್ಲಿವರೆಗೂ ಈ ಕೆಲಸ ಮುಗಿಯೋದಿಲ್ವೋ ಅಲ್ಲಿವರೆಗೂ ನೀವು ನಮ್ಮೂರಲ್ಲೇ ಆರಾಮಾಗಿರಿ. ನೀವು ಉಳ್ಕೊಳ್ಳಕ್ಕೆ ಎಲ್ಲ ಏರ್ಪಾಟು ಮಾಡಿದೀವಿ. ಅಲ್ಲಿ ಹೋಗಿ ಸುಧಾರಿಸ್ಕೊಳ್ಳಿ. ಹಾಗೆ ಆಗ್ಲಿ. ನಡೀರಿ. ಎಲ್ಲಾರನ್ನೂ ಹೇಳ್ಕೊಂಡು ನಡೀರಿ.
ಯಾಕೆ ಏನಾಯ್ತು? ಏನ್ ತಪ್ಪು ಮಾಡಿದ್ವಿ ನಾವುಗಳು? ಗುಂಡು ಹೊಡೆಯುವಾಗ ನೀವು ಇದ್ರಿ ಅಂತ ಆ ಹುಡುಗಿ ನಮ್ಗೆ ಹೇಳಿದಾಳೆ. ನಿಮ್ಮಲ್ಲಿ ಯಾರಿಗೆ ಈ ಕೇಸ್ ಜೊತೆ ಸಂಬಂಧ ಇದೆಯೋ ಅವ್ರನ್ನೆಲ್ಲ ಎಳ್ಕೊಂಡು ಹೋಗ್ತೀನಿ. ಎಳ್ಕೊಂಡು ನಡೀರಿ. ಅಯ್ಯೋ, ಯಾಕೆ ಹೀಗ್ ಮಾಡ್ತಿದ್ದೀರಾ ನೀವು? ನೀನ್ ಯೋಚನೆ ಮಾಡಬೇಡ. ವಿಚಾರಣೆ ಮುಗಿದ ಮೇಲೆ ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಆಗೇ ಆಗತ್ತೆ. ಅಯ್ಯೋ, ನೀವು ತಪ್ಪು ಮಾಡ್ತಾ ಇದ್ದೀರಾ ಕ್ಯಾಪ್ಟನ್ ಸಾಹೇಬ್ರೆ. ನಿಧಾನ ಸಾಕ. ಅಲ್ಲಿಡು. ಈಗ ಸ್ವಲ್ಪ ಪರವಾಗಿಲ್ವಾ? ವೈದ್ಯರು ಹೇಳ್ತಿದ್ರು ಈಗ ಸ್ವಲ್ಪ ಹೊತ್ತು ಎದ್ದು ಕೂತ್ಕೋಬೋದಂತೆ. ಮತ್ತೆ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಓಡಾಡ್ಲೂಬೋದಂತೆ. ನೀನ್ ಧೈರ್ಯ ತಗೊಂಡ್ರೆ ನಿನ್ಗೆ ಒಳ್ಳೇದಾಗುತ್ತೆ. ಬೇಗ ಗಾಯ ಕೂಡ ವಾಸಿಯಾಗುತ್ತೆ. ಆದ್ರೆ ಹೊತ್ತಿಗೆ ಸರಿಯಾಗಿ ಊಟ ಮಾಡಬೇಕು, ಔಷಧಿ ತಗೋಬೇಕಲ್ವಾ? ನಾನ್ ಕಿಚಡಿ ಮಾಡ್ಕೊಡ್ತೀನಿ, ತಿನ್ಬಿಡು. ಭೀಮಾ, ಇವ್ರಿಗೊಂದು ಕಂಬಳಿ ತಂದ್ಕೊಡು. ಆಚೆ ಕಡೆ ಒಣಗಕ್ ಹಾಕಿದೀನಿ, ಬೇಗ ಹೋಗು. ಸರ್ಸು, ಮಂಜುಳಾ, ಹೊರಗಡೆ ಬಟ್ಟೆ ಒಣಗಾಕಿದೀನಿ, ನೋಡ್ಕೊಂಡ್ ಬನ್ನಿ. ಸರಿ. ಗುರುಗಳೇ, ಆ ಕ್ಯಾಪ್ಟನ್ ನಮ್ಮ ಹುಡುಗರನ್ನ ಹೇಳ್ಕೊಂಡು ಹೋಗಿದ್ದಾರೆ. ಅವರೆಲ್ಲ ಗುಂಡು ಹಾರಿಸುವಾಗ ನಮ್ಮ ಜೊತೆ ಇದ್ದವರು. ನನಗೆ ಯಾಕೋ ಆ ಕ್ಯಾಪ್ಟನ್ ನಮ್ಮನ್ನ ಅಷ್ಟು ಸಲೀಸಾಗಿ ಬಿಡೋದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಗುಂಡು ಹಾರಿಸುವಾಗ ನೀವಲ್ಲೇ ಇದ್ರಲ್ವಾ? ಅದೇ ಗುರುಗಳೇ, ನನಗೂ ಅರ್ಥನೇ ಆಗ್ತಿಲ್ಲ. ಆ ಕ್ಯಾಪ್ಟನ್ ಮಾಡ್ತಿರೋದು ಒಂದೂ ಗೊತ್ತಾಗ್ತಿಲ್ಲ. ಅವನ್ ಹೇಳ್ತಿದ್ದ ಸಾಕ್ಷಿ ಆಧಾರ ಎಲ್ಲ ಸಿಕ್ಕದ್ಮೇಲೆ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತಿದ್ದ. ನಾಳೆ ಅವನೇನಾದ್ರೂ ಮತ್ತೆ ನಾಳೆ ಯಾರ್ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಏನ್ ಮಾಡೋದು ನನ್ಗಂತೂ ಗೊತ್ತಾಗ್ತಿಲ್ಲ. 2 ಕೆಲಸ ಮಾಡ್ಬೇಕು. ಮೊದಲನೇದು, ಇನ್ನೊಂದ್ ಸ್ವಲ್ಪ ದಿನ ರಾಣಿ ಮತ್ತೆ ಭೀಮರಾವ್ ಮನೆಯವರ ಮಧ್ಯೆ ಏನೇನ್ ನಡೆಯುತ್ತೋ ನಡೀತಾ ಇರಲಿ. ವಿಷಯ ತಣ್ಣಗಾದ್ಮೇಲೆ ನೋಡ್ಕೊಳ್ಳೋಣ. ಸರಿ ಗುರುಗಳೇ. ಮತ್ತೆರಡನೇದು, ಊರಲ್ಲಿ ಎಲ್ರಿಗೂ ಹೇಳಿ ಊರಿನ ಶಾಂತಿಗೋಸ್ಕರ ಎಲ್ಲ ಮೇಲ್ಜಾತಿಯವರು ನಾಳೆಯಿಂದ 3 ದಿನ ಮೌನ ವ್ರತ ಮಾಡಲಿ. ಆಮೇಲೆ ಈ ವಿಷಯನ ಆ ಕ್ಯಾಪ್ಟನ್ ಕರ್ಕೊಂಡು ಹೋಗಿದಾನಲ್ಲ ಅವರಿಗೂ ತಲುಪಿಸ್ಬಿಡಿ. ಅವರು 3 ದಿನ ಬಾಯಿ ಬಿಡಬಾರ್ದು. ಯಾರು ಬಂದು ಕೇಳಿದ್ರು ಸರಿ. ಆ ಕ್ಯಾಪ್ಟನ್ ಬಾಯಿ ಬಿಡಿಸ್ಲಿ, ನೋಡೋಣ. ನಮ್ಮ ಕಡೆಯವರು ಮಾತಾಡದೇ ಇದ್ದಾಗ ಬೇರೆ ಕಡೆಯವರು ಆರೋಪ ಮಾಡಿ ಏನ್ ಸಾಧಿಸ್ತಾರೆ? ಹೇಳೋ ಹೇಳೋ. ಐ ನೀನ್ ಹೇಳ, ಏನಾಗಿದ್ಯೋ ನಿಮ್ ಬಾಯಿಗೆ? ಹೇಳೋ ನಿಲ್ಲ, ಹೇಳೋ. ಹೇಳ ಮೇಲೆ ಬಾಯಲ್ಲಿ ಹೇಳು, ಏನ್ ನಡೀತಾವತ್ತು? ಯಾರು ಗುಂಡು ಹಾರಿಸಿದ್ರು ಗುಂಡು ಹಾರಿಸು ಅಂತ ಹೇಳಿದವ್ರು ಯಾರು? ಬಾಯಿ ಬಿಡ್ತೀಯೋ ಇಲ್ವೋ? ಸಾಹೇಬ್ರೆ, ಮುಂದೆ ನೋಡೋಣ. ಅದೇನೇ ಆದ್ರೂನು ಇವ್ರು ಮಾತ್ರ ಬಾಯಿ ಬಿಡೋದಿಲ್ಲ. ಮೌನ ವ್ರತ ಮಾಡ್ತಿದ್ದಾರೆ. ಈಗ ಕೇಳಿ ಪ್ರಶ್ನೆನ. ರಾಮ್ಜಿ, ಹೇಳಿ ಸಾಹೇಬ್ರೆ. ಊರಲ್ಲಿ ಯಾರೊಬ್ಬರು ಕೂಡ ಸಾಕ್ಷಿ ಹೇಳ್ತಿಲ್ಲ. ಎಲ್ರೂ ಸುಮ್ಮನೆ ಇದ್ದಾರೆ. ಮೌನವ್ರತ ಅಂತೆ. ನೀವು ಕೇಸ್ ಹಾಕಿರೋದು. ಹಾಗಾಗಿ ಬರೀ ನಿಮ್ಮ ಸಾಕ್ಷಿಯಿಂದ
ಕೋರ್ಟ್ನಲ್ಲಿ ನ್ಯಾಯ ಸಿಗೋದಿಲ್ಲ ರಾಮ್ಜಿ. ಇವಾಗ ಏನು ಮಾಡೋದು? ಅವರು ಬಾಯಿ ಮುಚ್ಕೊಂಡಿಲ್ಲ, ಬಾಯಿ ಮುಚ್ಚಿದ್ದಾರೆ. ತೊಂದರೆ ಬಂದಾಗ್ಲೆಲ್ಲ ಇಂಥದ್ದೇನಾದ್ರೂ ಮಾಡಿ ಅಂದ್ರೆ ಬಾರ್ಬರಿ ಅಂತವರು ತಮ್ಮ ತಪ್ಪುಗಳನ್ನ ಮುಚ್ಚಾಕ್ತಾರೆ. ಅದೇನೇ ಇರಲಿ, ಈಗ ಗುರುಗಳನ್ನ ಆಮೇಲೆ ಬೇರೆ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ರಾಣಿ ಅವರಪ್ಪನ ಜೈಲಿಗೆ ಹಾಕಿ ಈ ಕೇಸ್ನ ಮುಚ್ಚಿಬಿಡ್ಬೇಕಾಗತ್ತೆ. ಹಾಗೆ ಮಾಡಿ. ಆದ್ರೆ ಇದರಿಂದ ಅನ್ಯಾಯ ಮಾಡೋರ್ಗೆ ಧೈರ್ಯ ಜಾಸ್ತಿ ಆಗುತ್ತೆ. ಅವ್ರು ಮತ್ತೆ ಏನಾದ್ರೂ ಮಾಡ್ತಾರೆ. ಹಾಗಾದ್ರೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಾದ್ರೂ ಸಾಕ್ಷಿ ಹೇಳ್ತಾರ ಅಂತ ನೋಡಿ. ಆವಾಗ ಬೇಕಾದ್ರೆ ನಾವು ತಪ್ಪು ಮಾಡಿದವ್ರಿಗೆ ಖಂಡಿತ ಶಿಕ್ಷೆ ಕೊಡಿಸ್ಬೋದು. ಸರಿ, ನಾನ್ ಪ್ರಯತ್ನ ಮಾಡ್ತೀನಿ. ಆ ಗುರುಗಳು ಹೇಗ್ ಜನರಿಗೆ ಬಾಯಿ ಮುಚ್ಚಿಸ್ತಾರೋ ಅದೇ ಜನ ಬಾಯಿ ಬಿಡೋ ತರ ಮಾಡ್ತೀನಿ. ಅವ್ರೆಲ್ರೂ ತಪ್ಪು ಮಾಡಿದವ್ರ ವಿರುದ್ಧ ಮಾತಾಡ್ತಾರೆ. ಗುರುಗಳಿಗೆ ಶಿಕ್ಷೆ ಕೊಡ್ಸಕ್ಕೆ ಸಾಕ್ಷಿನೂ ಹೇಳ್ತಾರೆ. ನೋಡಮ್ಮ ತಂಗಿ, ಇವತ್ತು ನಮ್ ಜನ ಸುಮ್ಮನಿರೋದ್ರಿಂದ ಪರಿಸ್ಥಿತಿ ಇನ್ನೂ ನಮ್ ಕೈ ಮೀರಿಲ್ಲ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೇನ್ ಸಿಕ್ಕಿದೆ? ನೋಡು ಮಂಗೇಶ, ಇವ್ರ ಗಂಡ ಪುಣ್ಯದ ಕೆಲಸ ಮಾಡಿದ್ರು ಕೂಡ ಜೈಲಿಗೆ ಹೋದ. ಆದ್ರೆ ನಿನ್ ಮಗಳು ಬದುಕೊಂಡ್ಬಿಟ್ಲು, ಮತ್ತೆ ಓಡ್ ಹೋಗಿ ಅವ್ರ ಮನೆ ಸೇರ್ಕೊಂಡಿದ್ದಾಳೆ. ಅವ್ರು ಮುಟ್ಟಿರೋ ನೀರು ಕುಡಿಯಂಗಿಲ್ಲ ನಾವು. ಈಗ ಹೇಳು, ಇದು ನಿನ್ ಗಂಡ ಮಾಡಿರೋ ತ್ಯಾಗನ ಗೇಲಿ ಮಾಡ್ದಂಗಲ್ವಾ? ಹೇಗ್ ಮುಖ ತೋರಿಸ್ತೀಯ ನೀನು ಊರ್ ಜನಕ್ಕೆ? ಜನ ಆಡ್ಕೊಳ್ಳೋದಿಲ್ವಾ ಈ ವಿಧವೆ ಮಗಳು ಹೆತ್ತೋರ್ ಮುಖಕ್ಕೇನೆ ಮಸಿ ಬಳದ್ಬಿಟ್ಲು ಅಂತ? ನಿಮ್ ಮಗಳಿಂದಾಗಿ ನಿಮ್ಗೆ ಈ ಲೋಕದಲ್ಲೂ ನೆಮ್ಮದಿ ಇರಲ್ಲ, ಪರಲೋಕದಲ್ಲೂ ನೆಮ್ಮದಿ ಇರಲ್ಲ. ಅಲ್ಲೂ ನರಕ ಅನುಭವಿಸ್ಬೇಕಾಗತ್ತೆ. ಈಗ ನಾನು ಏನ್ ಮಾಡ್ಲಿ? ಅವಳು ಯಾಕಾದ್ರೂ ನನ್ನ ಹೊಟ್ಟೆಲಿ ಹುಟ್ಟಿದ್ಲ? ಆತರ ಮಗಳು ಹುಟ್ಟಿದ್ಲು ಅನ್ನೋ ನೋವು ಇದೆಯೋ ಇಲ್ವೋ ನಿಮ್ಗೆ? ಯಾವ ಕೆಲ್ಸನ ನಿಮ್ ಗಂಡನಿಂದ ಮಾಡಕ್ಕಾಗಿಲ್ವೋ ಅದನ್ನ ನೀವ್ ಮಾಡ್ಬಿಡಿ. ಅಂದ್ರೆ ಅವನ್ ಹೇಳ್ತಿರೋದೇನು ಅಂದ್ರೆ, ಯಾವ ಕೆಲ್ಸ ನಿಮ್ ಯಜಮಾನ್ರು ಅರ್ಧಂಬರ್ಧ ಮಾಡಿದ್ರೋ ಅದನ್ನ ನೀನೇ ಮುಗಿಸ್ಬಿಡು. ಇದರಿಂದ ನಿನಗೆ ಮತ್ತೆ ನಿನ್ ಗಂಡನ್ಗೆ ಇಬ್ಬರಿಗೂ ಮೋಕ್ಷ ಸಿಗುತ್ತೆ. ಮತ್ತೆ ಈ ಪ್ರಪಂಚ ನೀವು ಮಾಡಿದ್ದನ್ನ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳುತ್ತೆ. ಯಾಕಂದ್ರೆ ನೀವು ಧರ್ಮ, ಸಂಸ್ಕೃತಿ ಮತ್ತೆ ಪರಂಪರೆಗೋಸ್ಕರ ಸ್ವಂತ ಮಗಳನ್ನೇ ಬಲಿ ಕೊಟ್ಟಿದ್ದೀರಾ. ಆದ್ರೆ ನಾನು ಅವಳನ್ನು ಹೇಗ್ ಸಾಯಿಸ್ಲಿ? ವಿಷ ಕೊಟ್ಟು. ಹಾ, ಇವಾಗ ನಿಮ್ ಮಗಳು ಭೀಮ್ರಾವ್ ಮನೇಲಿದ್ದಾಳೆ. ನಾವ್ ಅಲ್ಲೇ ವಿಷ ಕೊಟ್ರೆ ಜನಕ್ಕೆ ಭೀಮ್ರಾವ್ ಮನೆಯವ್ರ ಮೇಲೆ ಅನುಮಾನ ಬರುತ್ತೆ. ಜೊತೆಗೆ ನಮ್ಮ ಸಂಪ್ರದಾಯದಲ್ಲಿ ಮೂಗ್ ತೂರ್ಸಿದ್ದಕ್ಕೆ ಅವ್ರಿಗೆ ಶಿಕ್ಷೆನೂ ಸಿಗುತ್ತೆ. ಇದು ಯೋಚನೆ ಮಾಡೋ ಹೊತ್ತಲ್ಲ, ಕೆಲಸ ಮಾಡೋ ಹೊತ್ತು. ನಿಮ್ಗೋಸ್ಕರ, ನಮ್ ಕುಲ, ಧರ್ಮ, ಸಂಸ್ಕಾರ ಮತ್ತೆ ಪರಂಪರೆನ ಕಾಪಾಡಕ್ಕೆ. ಸರಿ, ನಾನ್ ತಯಾರಿದ್ದೀನಿ. ಸರಿ, ಹಾಗಿದ್ರೆ ನೀವು ಹೋಗೋ ಹೊತ್ತಿಗೆ ವಿಷ ಹೊಂದಿಸ್ತೀವಿ. ಅದು ವೈದ್ಯರು ಹೇಳ್ತಿದ್ರು, ಇದನ್ನ ಹಾಲಲ್ಲಿ ಬೆರೆಸಿ ಕುಡಿದ್ರೆ ಮೈಗೆ ಶಕ್ತಿ ಬರುತ್ತೆ ಮತ್ತೆ ಗಾಯ ಬೇಗ ವಾಸಿಯಾಗುತ್ತೆ ಅಂತ. ಯಾರ್ದಾದ್ರೂ ಗಾಯ ವಾಸಿ ಮಾಡೋದ್ರಿಂದ ಅವ್ರ ಕುಲ ಯಾವತ್ತೂ ಮೈಲಿಗೆ ಆಗೋದಿಲ್ಲ ಅಲ್ವಾ ಅಮ್ಮ?
ಇಲ್ಲ, ಖಂಡಿತ ಇಲ್ಲ. ಇದೇ ನಿಜವಾದ ಪ್ರೀತಿ ಕಣೋ ಬಾಲ. ಅವಳಿಗೆ ಈ ಪ್ರೀತಿ ಯಾವಾಗ್ಲೂ ನೆನ್ಪಿರುತ್ತೆ. ಯಾಕಂದ್ರೆ ನೀನ್ ಇದನ್ನೆಲ್ಲ ಮಾಡ್ತಿರೋದು ಅವಳ ಸ್ವಂತದವರೇ ಅವಳಿಂದ ದೂರ ಆಗಿರುವಾಗ. ನಾವ್ಯಾರೂ ದೂರ ಆಗಿಲ್ಲ. ಅವಳೆಷ್ಟೇ ತಪ್ಪು ಮಾಡಿದ್ರೂನು ಮಗಳ ಕಷ್ಟ ನೋಡಿ ನನಗೆ ತಡೆಯೋಕ್ಕಾಗ್ಲಿಲ್ಲ. ಅದಕ್ಕೆ ಈ ಔಷಧಿ ತಂದಿದ್ದೀನಿ. ಚಿಕ್ಕ ವಯಸ್ಸಿಂದ ಏನೇ ನೋವಾದ್ರೂ ಇದೇ ಔಷಧಿ ಅದನ್ನ ವಾಸಿ ಮಾಡ್ತಾ ಬಂದಿದೆ. ಇಲ್ಲಿ ಕೊಡಿ, ನಾನು ಹೋಗಿ ಕೊಟ್ಟು ಬರ್ತೀನಿ. ನೀನೊಬ್ಳು ತಾಯಿಯಾಗಿ ಒಂದ್ ಸಹಾಯ ಮಾಡ್ತೀಯ? ನನ್ ಮಗಳ ಮುಖನ ನೋಡ್ಬೇಕು ಅನ್ನಿಸ್ತಿದೆ. ಅವರಪ್ಪ ಮಾಡಿರೋ ಪಾಪಕ್ಕೆ ಶಿಕ್ಷೆ ಅಂತೂ ಆಗೇ ಆಗುತ್ತೆ. ಆದ್ರೆ ಸಾಕಿ ಬೆಳೆಸಿದ್ದು ನಾನಲ್ವಾ? ಅವಳು ಹೊಟ್ಟೆಲ್ ಹುಟ್ಟಿದ ಮಗಳು. ದಯವಿಟ್ಟು ಒಂದೇ ಒಂದ್ಸಲ ನನ್ ಮಗಳನ್ನ ಇಲ್ಲಿ ಕರ್ಕೊಂಡ್ ಬಾ. ಆದ್ರೆ ನೀವು ಒಳಗ್ ಬರಲ್ವಲ್ಲ, ಮತ್ತೆ ಇಡೀ ಊರು ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋ ಹೊತ್ತಲ್ಲಿ. ರಾಣಿ, ರಾಣಿ, ಬಾಮ್ಮ, ಅಮ್ಮ ಮಾತಾಡ್ಬೇಕಂತೆ. ಬಾ. ತಗೊಳ್ಳಿ. ಅಯ್ಯೋ, ಏನ್ ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ, ಹಿಡ್ಕೊಳ್ಳಿ. ಐನಾತಿ ವಿಷಾನೇ ತಂದ್ಕೊಟ್ಟಿದ್ದೀನಿ. ಗಂಟ್ಲಿಗೆ ಇಳಿದಿದ್ ಕೂಡ್ಲೆ ಕತೆ ಮುಗಿಯುತ್ತೆ. ಮಗಳೇ, ಈ ಔಷಧಿ ಕುಡಿ. ನಿನ್ನ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಿದ್ರೆ ಒಬ್ಬ ಹುಡುಗನ ಜೊತೆ ಓಡ್ ಹೋಗಿದ್ದು ಒಳ್ಳೇದಾ? ಮನೆ ಮಾನ ಮರ್ಯಾದೆ ಬಗ್ಗೆ ಇವಳಿಗೆ ಚಿಂತೆ ಇಲ್ದಿದ್ರೆ ಇನ್ಯಾರಿಗಿರುತ್ತೆ? ಅಮ್ಮ, ಈ ಔಷಧಿಗಿಂತ ಹೆಚ್ಚಾಗಿ ನನಗೆ ನಿಮ್ ಪ್ರೀತಿ ಬೇಕು. ನಾನು ನಿಮ್ಮಿಬ್ಬರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಅವನು ಪಾಪ ಸ್ವಲ್ಪ ಖುಷಿಯಾಗಿರೋಕೆ, ಅವನಿಗಿಷ್ಟ ಬಂದಿದ್ದ ತರ ಬದುಕೋದಕ್ಕೆ ನಿಮ್ ಸಂಪ್ರದಾಯ ಬಿಟ್ಟು ಬೇರೆ ದಾರಿಲಿ ಹೋಗ್ತಿದ್ದ. ಅದನ್ನೆಲ್ಲ ಈಗ ಮರ್ತು ಬಿಡು ಮಗಳೇ. ಈ ಔಷಧಿ ಕುಡಿ, ನಿನ್ ನೋವು ಕಮ್ಮಿ ಆಗುತ್ತೆ. ಈ ಔಷಧಿ ಕುಡಿದ್ರೆ ನನ್ ಪ್ರೀತಿ ಬೇಕಾಗಿರಲ್ಲ. ಕುಡಿ ಮಗಳೇ.
ಹೈನಾತಿ ವಿಷಾನೇ ತಂದ್ಕೊಟ್ಟಿದ್ದೀನಿ. ಗಂಟ್ಲಿಗಿಳಿದಿದ್ ಕೂಡ್ಲೆ ಕತೆ ಮುಗಿಯುತ್ತೆ. ಏಯ್, ಯಾಕೆ ಹೀಗ್ ಮಾಡ್ದೆ? ಭೀಮಾ, ಯಾಕೆ ಹಾಗೆ ಮಾಡ್ದೆ? ನೀವೊಬ್ಬ ತಾಯಿಯಾಗಿ ಅದ್ ಹೇಗೆ ಹೇಳ್ತೀರಾ? ನಿಮ್ಗಿಂತ ಈ ಔಷಧಿನೇ ಮುಖ್ಯ ಅಂತ. ಇವಂದು ಅತಿ ಆಗೋಯ್ತು. ಮತ್ತೆ ಭಾಷಣ ಶುರು ಮಾಡ್ದ. ಹತ್ತು ಸ್ವರ್ಗೋಗಿರೋ ಅಮ್ಮ ಮಗಳ ಮೇಲೆ ಪ್ರೀತಿ ತೋರಿಸ್ತಿದ್ರೆ ಇಲ್ಲೂ ಪಂಚಾಯತಿ ಶುರು ಮಾಡ್ಬಿಟ್ಟ. ಛೇ. ಚಿದಾನಂದ್ರೆ, ನಂಗೊಂದ್ ವಿಷಯ ಹೇಳಿ. ನಿಮ್ಗೆ ನಮ್ಮಿಂದ ತೊಂದ್ರೆ ಆಗ್ತಿದ್ಯಾ? ತುಂಬಾ ತೊಂದರೆ ಆಗ್ತಿದೆ. ಸರಿ, ಹಾಗಿದ್ರೆ ನಾನ್ ಈಗ್ಲೇ ಊರನ್ ಬಿಟ್ಟು ಹೋಗ್ತೀನಿ. ನಮ್ ಮನೆಯವರೆಲ್ಲ ಹೋಗ್ತೀವಿ. ನೀವೊಂದ್ ಕೆಲ್ಸ ಮಾಡಿ. ಹೇಳು ಏನ್ ಮಾಡ್ಬೇಕು, ಬೇಗ ಹೇಳು. ಇಲ್ಲಿ ಕೆಳಗಡೆ ಬಿದ್ದಿರೋ ಲೋಟದಲ್ಲಿ ಒಂದ್ ಸ್ವಲ್ಪ ಔಷಧಿ ಹಂಗೆ ಇದೆ. ನೀವದನ್ ಕುಡೀರಿ. ನಾನು ನಮ್ಮ ಮನೆಯವರು ಹೋಗ್ಬಿಡ್ತೀವಿ. ಈಗ್ಲೇ ಹೋಗ್ತೀವಿ. ನಿನಗೆ ತಲೆಗಿಲೆ ಕೆಟ್ಟಿದೆ ಅನ್ಸುತ್ತೆ. ನೀನು ಮುಟ್ಟಿರೋ ಲೋಟನ ನಾನು ಹೇಗ್ ಮುಟ್ಟೋದು? ಮತ್ತೆ ಯಾಕೆ ಕುಡಿಬೇಕು ಹೇಳು? ಇದನ್ ಕುಡಿದ್ರೆ ನಿಮ್ಗೆ ನಮ್ ಕಾಟ ತಪ್ಪುತ್ತೆ. ಮೈಲ್ಗೆನ ಮಡಿ ಮಾಡೋದು ಹೇಗೆ ಅಂತಾನು ನಿಮಗ್ ಗೊತ್ತಲ್ವಾ? ಮೊದ್ಲು ಕುಡೀರಿ, ಆಮೇಲೆ ಮಡಿ ಮಾಡ್ಕೊಳ್ಳಿ. ನಾವು ಕುಡಿಯಲ್ಲ ಅದನ್ನ. ಈಗ ನೀವ್ ಹೇಳಿ, ಚಿದಾನಂದ್ರು ಮತ್ತೆ ಅವ್ರ ಪಕ್ಕದಲ್ಲಿರೋರು ಇದನ್ ಯಾಕೆ ಕುಡಿತಿಲ್ಲ? ಇಲ್ಲ ಒಂದ್ ಕೆಲ್ಸ ಮಾಡಿ, ನೀವೇ ಕುಡಿದ್ ತೋರ್ಸಿ. ಇಲ್ಲಾಂದ್ರೆ ನಿಜ ಹೇಳಿ, ಏನಿತ್ತು ಲೋಟದಲ್ಲಿ? ಅಮ್ಮ, ಭೀಮರಾವ್ ಏನ್ ಹೇಳ್ತಿದ್ದಾನೆ? ಏನಿತ್ತು ಈ ಲೋಟದಲ್ಲಿ? ವಿಷ. ಹಾ, ವಿಷಾನೆ. ಅದನ್ನ ಕುಡಿಸಿ ನೀನ ಸಾಯಿಸ್ಬೇಕು ಅಂತಿದ್ದೆ. ನೀನ್ ಬದುಕಿದ್ದು ಏನ್ ಪ್ರಯೋಜನ? ನೀನ್ ಸತ್ ಹೋಗದೆ ಒಳ್ಳೇದು. ಅಳ್ಬೇಡ ರಾಣಿ. ಇಂಥ ವಿಷಯಗಳಿಂದ ನಮ್ ನೆಮ್ಮದಿನ ಹಾಳು ಮಾಡ್ಕೋಬಾರ್ದು. ಆದ್ರೆ ಯಾವ ವಿಷಯ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೋ ಅಂತ ವಿಷಯಗಳನ್ನ ನೆನೆಸ್ಕೊಳ್ಳೇಬೇಕಲ್ವಾ? ಭೀಮರಾವ್, ನೀ ನನ್ನ ಪ್ರಾಣ ಉಳಿಸಿ ನನ್ನ ನಿಮ್ ಕೇರಿಗೆ ಸೇರಿಸ್ಕೊಂಡ್ಬಿಟ್ಟೆ. ಆ ಕೇರಿಯಿಂದ ಈ ಕೇರಿಗೆ ಬಂದ್ಮೇಲೆ ನನ್ನ ಮನ್ಸಿಗೆ ತುಂಬಾನೇ ನೆಮ್ಮದಿ ಸಿಗ್ತಿದೆ. ನಡಿ.
ಆದ್ರೆ ಅವಳು ಸತ್ತಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ಆ ಕೆಲಸನೂ ಮಾಡಕ್ಕಾಗಿಲ್ಲ ನಿಮ್ಮಿಂದ. ಯಾವಾಗ ಬುದ್ಧಿ ಕಲಿತೀರಾ ನೀವು? ನಾವು ಬಲಿ ಕೊಟ್ರೆ ಸಾಕಾಗೋದಿಲ್ಲ, ಬಲಿ ತಗೊಳ್ಳೋದು ಕಲಿಬೇಕು. ಗುರುಗಳೇ, ನೀವೇ ನಮ್ಗೇನಾದ್ರೂ ದಾರಿ ತೋರಿಸಿ. ಮನುಷ್ಯ ಅವನ ದಾರಿನ ಅವನೇ ಹುಡ್ಕೋಬೇಕು. ನಾನು ಗುರಿ ತೋರಿಸಬಹುದಷ್ಟೇ. ಈಗ ನೀವೇ ಹೇಳಬೇಕು, ಆ ಲೋಟದಲ್ಲಿ ವಿಷ ಇದೆ ಅಂತ ಆ ಚಿಕ್ಕ ಹುಡುಗಂಗೆ ಹೇಗ್ ಗೊತ್ತಾಯ್ತು? ಅಂದ್ರೆ ಅವನು ನಿಮ್ಗಿಂತ ಜಾಸ್ತಿ ಬುದ್ಧಿವಂತ ಅಂತಾಯ್ತು. ಹಾಗಿದ್ರೆ ಯಾವ ಸೀಮೆ ಮೇಲ್ಜಾತಿಯವ್ರು ನೀವು? ನೀವು ನಿಜವಾಗ್ಲೂ ಮೇಲ್ಜಾತಿಯವರೇ ಆಗಿದ್ರೆ ನಿಮ್ಮ ಜವಾಬ್ದಾರಿ ಪೂರೈಸಿ. ಗೊತ್ತಿತ್ತು, ಇದೆಲ್ಲ ನಿಮ್ ಕೆಲ್ಸ ಅಂತ ಗೊತ್ತಿತ್ತು. ಒಬ್ಬ ತಾಯಿ ಕೈಯಿಂದ ಪ್ರೀತಿ ಕಿತ್ಕೊಂಡು ವಿಷ ಕೊಡ್ತೀರಾ? ಯಾವ ಜನ ಮನೆಯವ್ರನ್ನ ಸಾಕೋದಿಕ್ಕೆ ಕೆಲಸ ಮಾಡ್ಬೇಕಿತ್ತೋ ಆ ಜನರೆಲ್ಲ ನಿಮ್ ಪ್ರವಚನ ಕೇಳ್ತಿದ್ದಾರೆ. ಹುಚ್ಚು ಹುಡುಗ, ನೀನು ಪದೇ ಪದೇ ಇಲ್ಲಿಗೆ ಬರ್ತಿದ್ರೆ ಒಂದು ದಿನ ಮಂಗಮಾಯ ಆಗ್ಬಿಡ್ತೀಯ. ಮುಗಿಸ್ಬಿಡ್ತೀನಿ ನಿನ್ನ. ನಾನು ಈಗ ಹೇಳೋ ವಿಷಯನ ನೆನ್ಪಿಟ್ಕೊಳ್ಳಿ. ನೀವು ಜನರ ಬುದ್ಧಿ ಜೊತೆ ಆಟಾಡ್ತಿದ್ದೀರಾ. ಅವರು ನಿಮ್ಮನ್ನ ದೇವದೂತ ಅನ್ಕೊಂಡಿದ್ದಾರೆ. ಅದಕ್ಕೆ ನೀವು ತಪ್ಪಾಗಿ ಏನೇ ಹೇಳಿದ್ರು ಇವರು ಒಪ್ಕೋತಾರೆ, ಸರಿ ಅನ್ಕೋತಾರೆ. ಆದ್ರೆ ಯಾವತ್ತು ಈ ಜನಕ್ಕೆಲ್ಲ ನೀವು ಇವ್ರನ್ನ ಆಟಾಡಿಸ್ತಿರೋದ್ ಗೊತ್ತಾಗುತ್ತೋ ಅವತ್ತು ಜಾತಿ ಧರ್ಮ ಹೆಸರಲ್ಲಿ ಅವ್ರ ಸುತ್ತ ನೀವು ಕಟ್ಟಿರೋ ಗೋಡೆಗಳನ್ನ ಇದೇ ಜನ ಹಾರೆ ಗುದ್ಲಿ ತಗೊಂಡು ಉರುಳಿಸ್ಬಿಡ್ತಾರೆ. ಆಗ ಇವರು ನಾವು ಸೇರೋದನ್ನ ನೀವು ತಡಿಯಕ್ಕಾಗಲ್ಲ. ಯಾವ ತರ ಇವ್ರ ಮಗಳು ನಮ್ಮೊಳಗೆ ಒಬ್ರಾಗಿದಾರೋ ಅದೇ ತರ ಇಡೀ ಸಮಾಜ ಒಂದ್ ಕುಟುಂಬ ಆಗುತ್ತೆ. ನಾವೆಲ್ಲ ಆ ಕುಟುಂಬದವ್ರಾಗ್ಬಿಡ್ತೀವಿ. ಆ ಮಾನಗೇಡಿ, ಆ ಕೊಲುಗೆಟ್ಟು ಹುಡುಗಿಯ ಉದಾಹರಣೆನ ಕೊಡಬೇಡ. ಅದರಿಂದ ನಿನ್ನ ಕನಸು ನನಸಾಗಲ್ಲ. ಅದ್ರ ಬದಲು ಅವಳ ಜೊತೆನೆ ನಿನ್ನನ್ನು ಹೊಸ್ಕಾಕ್ಬಿಡ್ತೀನಿ. ಹಾಗಾದ್ರೆ ನನ್ ಕನ್ಸನ್ನ ಬೇರೆಯವ್ರಿಗೂ ಹಂಚ್ತೀನಿ. ಆಗ ಅವರೇ ಕನ್ಸನ್ ನಿಜ ಮಾಡ್ತಾರೆ. ನಮ್ಮನ್ನ ಹೊಸ್ಕಾಕೋದು ಅಷ್ಟು ಸುಲಭ ಅಲ್ಲ. ನಿಮ್ ಕುರುಡು ಭಕ್ತರು ನಿಮ್ಗೋಸ್ಕರ ಸಾಯಕ್ಕೂ ಹೆದ್ರಲ್ವೋ ಹಾಗೆ ನಾವು ನಮ್ಮನೆಗಾಗಿ ಸಾಯಕ್ ಹೆದ್ರಲ್ಲ. ಜನರಿಗೆ ನೀ ದೇವರೋ. ಏನ್ ಮಾಡ್ತಿದ್ದೀರಾ ನೀವು? ಹೊರಗಡೆ ಪ್ರಪಂಚ ನೋಡ್ತಿದ್ದೆ. ಅದು ನನ್ನಿಂದ ಎಷ್ಟು ದೂರ ಆಗಿದೆ ಅಂದ್ರೆ ಆ ಪ್ರಪಂಚದಲ್ಲಿ ನನ್ನೋರು ಅಂತ ಯಾರು ಉಳ್ದಿಲ್ಲ. ಆದ್ರೆ ಇದೇ ಪ್ರಪಂಚದಲ್ಲಿ ತುಂಬಾ ಜನ ಹತ್ರನೂ ಆಗಿದ್ದಾರೆ. ನಿಮ್ಮಂತವ್ರು. ಇದನ್ ತಗೊಳ್ಳಿ, ಹಾಲು ಕುಡೀರಿ. ಇದು ಔಷಧಿ ಹಾಕಿರೋ ಹಾಲು. ಹೆದರ್ಕೋಬೇಡಿ, ಇದರಲ್ಲಿ ವಿಷ ಇಲ್ಲ. ವಿಷ ಇದ್ರೂ ಕುಡ್ದೇ ಕುಡಿತೀನಿ.
ಇಳಿ. ಯಾರ್ ನೀನು? ನಿಂತ್ಕೋ. ಓಯ್, ಯಾರೋ ನೀನು? ಹೇಳು, ಎಲ್ಲಿಂದ ಬಂದಿದ್ಯಾ? ಬಿಡು ನನ್ನ. ಏಯ್, ಹೇಳೋ, ಯಾರ್ ನೀನು? ಬಾಲ, ಯಾರು ಇವರು? ಬಿಡ. ನಾನು ಸಂದೇಶ, ರಾಣಿನ ಪ್ರೀತಿಸಿದವನು. ಅವಳನ್ನ ನೋಡಕ್ ಬಂದಿದ್ದೆ. ಯಾರೋ ಹೇಳಿದ್ರು ಅವಳು ನಿಮ್ ಜೊತೆ ಬದುಕ್ತಿದ್ದಾಳೆ ಅಂತ. ಅವಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಂದೆ. ಸಂದೇಶ? ನೀನ್ ಬದುಕಿದ್ಯಾ? ಅಂದ್ರೆ ಅವ್ರು ನಿನ್ನ ಸಾಯಿಸಿಲ್ಲ? ಇಷ್ಟ ದಿನ ಎಲ್ಲಿದ್ದೆ ನೀನು? ಅವತ್ ರಾತ್ರಿ ಯಾಕೆ ಬರ್ಲಿಲ್ಲ? ಬರ್ಬೇಕು ಅಂತಾನೆ ಹೊರಟಿದ್ದೆ, ಆದ್ರೆ ಊರಿನ ಜನ ನನ್ನ ಹಿಡ್ಕೊಂಡ್ಬಿಟ್ಟಿದ್ರು. ನನ್ನ ಚೆನ್ನಾಗಿ ಹೊಡೆದ್ರು, ನನ್ನ ನದಿಗೆಸ್ಬಿಟ್ರು. ಹೇಗೋ ಬದುಕೊಂಡೆ. ಸ್ವಲ್ಪ ಹುಷಾರಾದ್ಮೇಲೆ ನಿನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದೆ. ಈಗ ಹೇಗಿದ್ಯಾ ನೀನು? ಏನಾಯ್ತು ಸಂದೇಶ? ನೀನು ಈ ತರ ದೂರ ಯಾಕೆ ಹೋಗ್ತಿದ್ಯಾ? ನಡಿ, ನಾವಿಬ್ರು ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ಈ ಊರಿಂದ, ಇಲ್ಲಿರೋ ಜನಗಳಿಂದ ದೂರ ಹೋಗೋಣ. ನಾನು ಹಂಗನ್ಕೊಂಡೆ ನಿನ್ನ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದು. ಆದ್ರೆ ಇವಾಗ ನಾನು ನಿನ್ ಜೊತೆ ಬರೋದಿಲ್ಲ. ಅಂದ್ರೆ ಈಗ ಅಂತದ್ದೇನಾಯ್ತು? ಏನಾಯ್ತಾ? ನಂಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನೀನ್ ಎಂತ ಜಾಗದಲ್ಲಿದ್ಯಾ ಅಂತ. ಯಾವ ರಾಣಿನ ನಾನು ಪ್ರೀತಿಸಿದ್ನೋ ಅವಳು ಬದಲಾಗ್ಬಿಟ್ಟಿದ್ದಾಳೆ. ಮೊದ್ಲು ಹೀಗಿರ್ಲಿಲ್ಲ ನೀನು, ಈಗ ಬದಲಾಗ್ಬಿಟ್ಟಿದ್ಯಾ ನೀನು. ನನಗೇನು ಅರ್ಥ ಆಗ್ಲಿಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಮುಂಚೆನೂ ನೀನು ವಿಧವೆನೇ ಆಗಿದ್ದೆ, ಆದ್ರೆ ಅವಾಗ ಕುಲನೂ ಒಂದೇ ಆಗಿತ್ತು, ನಮ್ ಧರ್ಮ ಒಂದೇ ಆಗಿತ್ತು. ಆದ್ರೆ ಈಗ ನೀನು ಕುಲನೇ ಬದಲಾಯಿಸಿದ್ಯಾ. ಇವ್ರ ಮನೇಲಿ ಇದ್ಕೊಂಡು ನೀನು ನಿನ್ ಧರ್ಮನೇ ಹಾಳು ಮಾಡ್ಕೊಂಡಿದ್ಯಾ. ಮತ್ತೆ ಈ ಹುಡ್ಗ ಯಾರು? ಇವಾಗ ಇವನ್ ಹಿಂದೆ ಬಿದ್ದಿದ್ಯಾ ನೀನು? ಇದೇನ್ ಮಾತಾಡ್ತಿದ್ಯಾ ನೀನು? ನಾಚಿಕೆ ಆಗಲ್ವಾ ನಿಂಗೆ? ಇವತ್ ನಾನ್ ನಿನ್ ಮುಂದೆ ನಿಂತಿದ್ದೀನಿ ಅಂದ್ರೆ ಅದಕ್ ಕಾರಣ ಅವನೇ. ಆ ಹುಡ್ಗ ನನ್ ಪ್ರಾಣ ಉಳಿಸಿದಾನೆ. ಆದ್ರೆ ನೀನು ಅಂತವ್ರ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ಯಾ? ಯಾವ ಕುಲ ಕೇರಿ ಬಗ್ಗೆ ನೀನ್ ಮಾತಾಡ್ತಿರೋದು? ನಂದೇ ಸ್ವಂತ ಕುಲದವರು. ಎಷ್ಟು ಸಲ ಇಲ್ಲಿಗೆ ಬಂದು ನನ್ನ ಗೋಳಾಡ್ಸಿದ್ದಾರೆ ಗೊತ್ತಾ? ಅಯ್ಯೋ, ನನ್ ಸ್ವಂತ ಅಪ್ಪ ನಂಗೆ ಗುಂಡು ಹಾರಿಸಿ ನನ್ನ ಇಲ್ಲಿವರೆಗೂ ಸಾಯಿಸೋದಕ್ ಬಂದಿದ್ರು. ನನ್ನ ಸಾಕಿ ಬೆಳೆಸಿರೋ ಅಮ್ಮ ನಂಗೆ ವಿಷ ಕುಡಿಸೋದಕ್ ಬಂದಿದ್ರು. ಈ ಕುಲ ಕೇರಿ ಇದ್ರಲ್ಲೆಲ್ಲ ಏನೂ ಇಲ್ಲ. ನೋಡು ರಾಣಿ, ನಮ್ ಪ್ರೀತಿಗೋಸ್ಕರ ಇದನ್ನೆಲ್ಲ ಬಿಟ್ಕೊಡಕ್ಕಾಗಲ್ಲ ನನ್ಗೆ. ನಿಂತ್ಕೊಳ್ಳಿ. ನೀವ್ ಇವ್ರನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ಇದ್ಯಾವುದು ನಿಮ್ಗೆ ಅಡ್ಡ ಬರಲ್ಲ. ಅಡ್ಡ ಬರುತ್ತೆ, ಅಡ್ಡ ಖಂಡಿತ ಬರುತ್ತೆ. ಸಂದೇಶ, ಎಲ್ಲಿ ಹೋಗ್ತಿದ್ಯಾ? ರಾಣಿ, ಸಂದೇಶ ನನ್ ಬಿಟ್ಟು ನಿಂತ್ಕೋ. ಸಂದೇಶ, ಹೋಗ್ಬೇಡ. ಇಷ್ಟೊತ್ತಲ್ಲಿ ನೀನ್ ಈ ರೀತಿ ಹೊರಗಡೆ ಹೋಗೋದು ಒಳ್ಳೇದಲ್ಲ ರಾಣಿ. ನಂಗೆ ಅರ್ಥ ಆಗತ್ತೆ, ಆದ್ರೆ ಅವ್ರಿಗೆ ಬರಕ್ ಇಷ್ಟ ಇಲ್ಲ ಅಂದ್ರೆ ನೀವೇನ್ ಮಾಡಿದ್ರು ಅವ್ರು ನಿಂತ್ಕೊಳ್ಳಲ್ಲ. ಗುರುಗಳೇ, 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 ಏನಾಯ್ತು?
ಇಷ್ಟೊತ್ತಲ್ಲಿ ನಿದ್ದೆ ಮಾಡ್ತಿರ್ತೀನಿ ಅಂತ ಗೊತ್ತಿಲ್ವಾ? ಕ್ಷಮಿಸ್ಬೇಕು ಗುರುಗಳೇ, ಆದ್ರೆ ಇಷ್ಟೊತ್ತಲ್ಲಿ ಬರ್ಲೇಬೇಕಾಯ್ತು. ಗುರುಗಳೇ, ಆ ಹುಡುಗ ರಾಣಿ ಜೊತೆ ಓಡೋಗ್ಬೇಕು ಅಂತಿದ್ನಲ್ಲ, ಅವನಿನ್ನೂ ಬದುಕಿದಾನೆ. ಅವನು ರಾಣಿ ನೋಡೋಕ್ ಬಂದಿದ್ದ. ಆದ್ರೆ ರಾಣಿ ಆ ಕೆಳಗೇರಿಯವ್ರ ಮನೇಲಿರೋದನ್ನ ನೋಡಿ ವಾಪಸ್ ಹೋಗ್ತಿದ್ದಾನೆ. ಅವನನ್ನ ಹೋಗಕ್ ಬಿಡ್ಬೇಡಿ, ಹಿಡ್ದು ಕರ್ಕೊಂಡ್ ಬನ್ನಿ ಅವನ್ನ. ಈ ಇಡೀ ರಂಪಾಟದಲ್ಲಿ ಎಲ್ರಿಗಿಂತ ದೊಡ್ಡ ಪಾಪಿ ಅವನೇನೆ. ಹಾಗೆ ಆಗ್ಲಿ ಗುರುಗಳೇ. ಹಾಗೆ ಆಗ್ಲಿ ಗುರುಗಳೇ. ಧರ್ಮದ ವಿರುದ್ಧ ಹೋಗಿದ್ದಕ್ಕೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅವನು ಹೋಗ್ಬಿಟ್ಟ. ಯಾಕಂದ್ರೆ ಈ ಊರು ಮತ್ತೆ ಅವ್ರ ಸಂಪ್ರದಾಯ ಅವನ್ಗೇನ್ ಹೇಳ್ಕೊಟ್ಟಿದೆ ಅಂದ್ರೆ ನಮ್ ಕೆಳಗೇರಿ ಅವ್ರ ನೆರಳು ಸೋಕ್ಬಾರ್ದು ಅಂತ ಹೇಳ್ಕೊಟ್ಟಿದೆ. ಪ್ರೀತಿಸೋದು ದೂರದ ಮಾತು. ಒಬ್ಬ ವಿಧವೆಯಾಗಿ ಅವನನ್ನ ಪ್ರೀತಿಸಿದ್ದು ನನ್ನ ಸ್ವಾರ್ಥನೇ ಇರಬಹುದು, ಆದ್ರೆ ವಿಶ್ವಾಸ ಇತ್ತು ಅಂದ್ಮೇಲೆ ಅವನ್ ಪ್ರೀತಿ ಈ ಸಮಾಜನ ಎದುರಿಸೋಷ್ಟು ಗಟ್ಟಿಯಾಗಿರುತ್ತೆ ಅಂತ. ಆದ್ರೆ ಇಲ್ಲ, ಅವನ್ಗೂನು ಪ್ರೀತಿಗಿಂತ ಕುಲ ಕೇರಿ ಪ್ರೀತಿಗಿಂತ ದೊಡ್ಡದಾಯ್ತು. ಜೀವನ ಅಂದ್ರೆ ಇದೇ ನಮ್ಮ. ಇಲ್ಲಿ ಜನ ಜಾತಿ ಧರ್ಮಕ್ಕೋಸ್ಕರ ಏನ್ ಬೇಕಾದ್ರೂ ಬಿಟ್ಕೊಟ್ಬಿಡ್ತಾರೆ. ಆದ್ರೆ ಈಗ ನನ್ನ ಜೀವನದಲ್ಲಿ ಏನು ಉಳಿದೇ ಇಲ್ಲ. ನಾನು ಯಾವತ್ತೂ ಖುಷಿಯಾಗಿರೋಕ್ಕಾಗಲ್ಲ. ನಾನು ಹೋಗಿ ಅವ್ರನ್ನ ಒಪ್ಪಿಸಿ ಕರ್ಕೊಂಡ್ ಬರ್ಬೋದೇನೋ ನೋಡ್ತೀನಿ. ಅವ್ರು ಹೇಳ್ತಿರ್ತಾರಲ್ಲ, ಮಡಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ನೀವು ಮಡಿ ಮಾಡಿಸ್ಕೊಂಡ್ಬಿಡಿ, ಅವಾಗ ನೀವು ಅವ್ರ ಕುಲಕ್ಕೆ ಸೇರ್ತಿರಲ್ವಾ. ಅಪ್ಪ, ನಂಗೊಂದ್ ಪ್ರಶ್ನೆ ಇತ್ತು. ಹೇಳು. ಅವ್ರನ್ನ ಪ್ರೀತಿ ಮಾಡಿದ ವ್ಯಕ್ತಿ ವಿಧವೆಯರಿಗೋಸ್ಕರ ಮಾಡಿದ ಧರ್ಮನ ಮೀರ್ಬಿಟ್ಟ, ಆದ್ರೆ ಅದೇ ಧರ್ಮದ ಅಸ್ಪೃಶ್ಯತನ ಮೀರಕ್ ಆಗ್ಲಿಲ್ಲ. ಒಂದ್ ಕಡೆ ಸಮಾಜನ ಧೈರ್ಯವಾಗಿ ಎದುರಾಕೊಂಡು ವಿಧವೆಯರ್ಗೂ ಮದ್ವೆ ಆಗೋ ಹಕ್ಕಿದೆ ಅಂದೋನು, ಇನ್ನೊಂದ್ ಕಡೆ ರಾಣಿ ಅಕ್ಕ ನಮ್ ಜೊತೆ ಇರೋದ್ರಿಂದ ಮುಖ ಸಿಂಡ್ರಿಸ್ಕೊಂಡು ಅವ್ರನ್ನ ಮದ್ವೆನೇ ಆಗಲ್ಲ ಅಂತಿದ್ದಾನೆ. ಅಪ್ಪ, ಒಬ್ಬ ವ್ಯಕ್ತಿ ಹೇಗ್ ನಿರ್ಧಾರ ಮಾಡ್ತಾನೆ ಯಾವ್ದನ್ನ ಒಪ್ಕೋಬೇಕು ಯಾವ್ದನ್ನ ಒಪ್ಕೋಬಾರ್ದು ಅಂತ? ನೋಡು ಭೀಮಾ, ಜಗತ್ನಲ್ಲಿ ಕಠಿಣವಾದ ವಸ್ತು ಅಂದ್ರೆ ಮನುಷ್ಯನ ಜೀವನ. ಅವನ ಯೋಚನೆ ತಿಳುವಳಿಕೆ ಎಲ್ಲ ತುಂಬಾ ಜಟಿಲವಾಗಿರುತ್ತೆ. ಇಷ್ಟು ಜಟಿಲವಾಗಿರೋದನ್ನ ಹೇಗ್ ಬಿಡಿಸ್ತಾರೆ ಅನ್ನೋದ್ರ ಮೇಲೆ ಅವರ ಜೀವನ ನಿರ್ಧಾರ ಆಗಿರುತ್ತೆ. ಒಬ್ಬ ಏನ್ ತೀರ್ಮಾನ ಮಾಡ್ತಾನೋ ಅದನ್ನ ತಿಳಿಯೋದು ತುಂಬಾ ಕಷ್ಟ. ಅವನು ಯಾವ್ದ್ರ ಪರ ವಹಿಸ್ತಾನೆ, ಯಾವ್ದ್ರ ಪರ ವಹಿಸಲ್ಲ ಅನ್ನೋದೇ ಗೊತ್ತಾಗಲ್ಲ. ಅಂದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ, ಅವನು ನಡೆದು ಬಂದ ಹಾದಿಲಿ ಏನೆಲ್ಲ ಅನುಭವಿಸ್ತಾನೋ ಮತ್ತೆ ಯಾವ ರೀತಿಲಿ ಅವನನ್ನ ಅವನ ಸುತ್ತಲಿರೋ ಸಮಾಜ ನಡೆಸ್ಕೊಳ್ಳುತ್ತೋ ಅವುಗಳ ಆಧಾರದ ಮೇಲೆನೆ ಅವನ ಪ್ರತಿಕ್ರಿಯೆ ನಿಂತಿರುತ್ತೆ. ಹಾಗೇನೆ ಅವನ ಸಂಸ್ಕಾರದಿಂದ ಅವನ ನಡವಳಿಕೆ ಏನು ಅಂತ ಗೊತ್ತಾಗತ್ತೆ. ಏಯ್ ನಿಂತ್ಕೊಳ್ಳೋ. ಯಾರ್ ನೀವೆಲ್ಲ? ನನ್ನನ್ನು ಯಾಕೆ ಹೀಗೆ ತಡಿತಾ ಇದ್ದೀರಾ? ನಮ್ಮ ಆಚಾರಗಳನ್ನ
ಗಾಳಿಗ್ ತೂರಿರೋರ್ನ ಶಿಕ್ಷಿಸೋದೇ ನಮ್ ಕೆಲ್ಸ. ಒಬ್ಬ ವಿಧವೆಗೆ ಮದುವೆ ಆಸೆ ತೋರಿಸಿ ಅವ್ರ ಧರ್ಮಕ್ಕೆ ಸಂಚಕಾರ ತಂದವ್ ನೀನು. ಜೊತೆಗೆ ನಮ್ಮ ಆಚಾರಕ್ಕೂ ಕೊಳ್ಳಿ ಇಟ್ಟಿದ್ಯಾ. ಒಂದ್ಸಲ ಏನೋ ತಪ್ಪಿಸ್ಕೊಂಡೆ, ಆದ್ರೀಗ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ನೋಡಿ, ನಂಗಂತ ಕೆಟ್ಟ ದೇಶ ಯಾವ್ದು ಇರ್ಲಿಲ್ಲ. ನಾನ್ ಮನೆಗೆ ಹೋಗ್ಬೇಕು, ದಾರಿ ಬಿಡಿ ನನ್ಗೆ. ಎಲ್ಲಿಗೋ ಹೋಗ್ತೀಯಾ? ಹಿಡ್ಕೊಂಡ್ರೆ ಇವ್ನ. ಏನ್ ಮಾಡ್ತಾ ಇದ್ದೀರಾ? ಬಿಡಿ ನನ್ನ. ವಿಧವೆ ಜೊತೆ ಓಡ್ ಹೋಗೋ ಉಪಾಯ ಮಾಡ್ತಿದ್ಯಾ? ಇದಕ್ ಶಿಕ್ಷೆ ಆಗ್ಲೇಬೇಕು ನಿಂಗೆ. ಬಿಡಿ ಬಿಡಿ ನನ್ನ. ನಡಿಯೋ. ಬಿಡಿ ನನ್ನ. ಬಾರ ನಡಿ. ಸುಮ್ನೆ. ಬಿಡಿ 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 ನನ್ನ. ಬಿಡಿ ಅವ್ರನ್ನ ಬಿಡಿ. ಓ ಬಂದ ನೋಡಿ, ಎಲ್ಲ ಇವನಿಂದಾನೇ ಆಗಿದ್ದು. ಇವನೇ ಆ ರಾಣಿನ್ ಬದುಕಿಸಿ ಇವನ್ ಜೊತೆ ಕರ್ಕೊಂಡ್ ಬಂದಿರೋದು. ರಾತ್ರಿ ಇಡೀ ಆ ವಿಧವೆ ಹುಡುಗಿ ಜೊತೆಗೆ ನೀ ಯತ್ತಿನ ಪ್ರಶ್ನೆ ಮಾಡದೇ ಇರಕ್ಕಾಗತ್ತಾ?